ಗೌಡ್ರನ್ನ ನೋಡಿದರೆ ಒಂದು ದೊಡ್ಡ ಆನೆ ನೋಡಿದಾಗೆ, ಅದೊಂದು ದೊಡ್ಡ ಆಲದ ಮರ, ಅದೊಂದು ದೊಡ್ಡ ವಟವೃಕ್ಷ. ದೇವೇಗೌಡರು ಅಖಂಡ ಭಾರತವನ್ನು ಆಳಿದ್ರಲ್ಲ, ಅದನ್ನೇನಂತ ಕರಿತೀವಿ, ಚಕ್ರವರ್ತಿ ಅಂತ ಕಳಿತು. ಅದನ್ನು ಪೂಜ್ಯ ಸ್ವಾಮೀಜಿಯವರು ಕೂಡ ಹೇಳಿದರು. ಎಲೆಕ್ಷನ್ ಮುಗಿದ ಕೊನೆಯಲ್ಲಿ ಗೌಡ್ರಿಗೆ ಹೇಳಿದರು ಚೆನ್ನಮ್ಮನವರು, ನೋಡಿ ಮಠಕ್ಕೆ ಬಂದು ಗುರುಗಳ ಆಶೀರ್ವಾದ ತಗೊಂಡಿದ್ದೀರಿ, ಅಂಧ ಮಕ್ಕಳನ್ನೆಲ್ಲ ನೋಡಿದಿರಿ, ನೀವು ಪ್ರಧಾನಮಂತ್ರಿ ಆಗ್ತಿರಲ್ಲ, ಅಷ್ಟೊತ್ತಿಗಾಗಲೇ ಸ್ವಲ್ಪ ಇದಿತ್ತಲ್ಲ, ಆದಾಗ ಯಾವ ಕಾರಣಕ್ಕೂ ಅಂಧ ಮಕ್ಕಳ ಶಾಲೆಯನ್ನು ನೀವು ಮರಿಕೊಡುದು ಅಂತ ಹೇಳಿದ್ದು ನಾನು ಕೇಳ್ಪಟ್ಟೆ. ಅವ್ರು ಪ್ರಧಾನಮಂತ್ರಿ ಆದಮೇಲೆ ಮಾಡಿದ ಕೆಲಸ ಏನು ಗೊತ್ತಾ? ಅಂಧ ಮಕ್ಕಳನ್ನು ನೋಡ್ಲಿಕ್ಕೋಸ್ಕರನೇ ಅಂಧ ಮಕ್ಕಳ ಶಾಲೆಯ ಮುಂದೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅಂಧ ಮಕ್ಕಳನ್ನು, ಕುರುಡು ಮಕ್ಕಳನ್ನು ಮಾತನಾಡ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ರಾಮನಗರದಲ್ಲಿ ಮಾಡಿದಂತಹದ್ದು. ಇಷ್ಟು ಕೆಳಹಂತದ ಎಲ್ಲ ಸ್ತರದ ಭಾವನೆಗಳನ್ನು ಅರ್ಥ ಮಾಡಿಕೊಡ್ತಕ್ಕಂಥ ಶಕ್ತಿ ಅವರಿಗೆ ಇದೆ.